ಹಳೆಯದರ ವಿರುದ್ಧ ಹೋರಾಡುವುದರಲ್ಲಿ ಅಲ್ಲ, ಬದಲಾಗಿ ಹೊಸದನ್ನು ನಿರ್ಮಿಸುವುದರಲ್ಲಿ ನಿಮ್ಮೆಲ್ಲ ಶಕ್ತಿಯನ್ನು ಕೇಂದ್ರೀಕರಿಸಿ ಎಂಬ ಮಹಾನ್ ತತ್ವಜ್ಞಾನಿ ಸಾಕ್ರೆಟಿಸ್ ಅವರ ಮಾತು ಬದಲಾವಣೆಯ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ. ಬದಲಾವಣೆ ಎಂಬ ಪದವನ್ನು ಕೇಳಿದ ತಕ್ಷಣವೇ ನಮ್ಮಲ್ಲಿ ಅನೇಕರು ಭಯಭೀತರಾಗುತ್ತಾರೆ ಹಾಗೂ ಹೊಸ ಜೀವನವನ್ನು ಅಳವಡಿಸಿಕೊಳ್ಳುವುದು ಕಷ್ಟ ಎಂದು ಭಾವಿಸುತ್ತಾರೆ. ಆದರೆ ಪ್ರಪಂಚದ ಪ್ರತಿಯೊಂದು ಒಳ್ಳೆಯ ವಿಚಾರದ ಆರಂಭ ಬದಲಾವಣೆಯಿಂದಲೇ ಆಗುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಞಾನದ ಬೆಳಕನ್ನು ಪಸರಿಸುವ ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೀವನದಲ್ಲಿ ಅಥವಾ ಇತರರ ಜೀವನದಲ್ಲಿ ನಾವು ಬದಲಾವಣೆಯನ್ನು ತರಬೇಕಾದರೆ ಮೊದಲು ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬೇಕು. ನಾವಿಂದು ಪ್ರಖ್ಯಾತ ಪ್ರೇರಣಾದಾಯಕ ಭಾಷಣಕಾರರು ಮತ್ತು ಲೇಖಕರಾದ ಡಾಕ್ಟರ್ ವೇನ್ ಡಯರ್ ಅವರು ಬರೆದಿರುವ ಚೇಂಜ್ ಯುವರ್ ಥಾಟ್ಸ್, ಚೇಂಜ್ ಯುವರ್ ಲೈಫ್ ಎಂಬ ಅದ್ಭುತ ಪುಸ್ತಕದ ಬಗ್ಗೆ ಆಳವಾಗಿ ಚರ್ಚಿಸೋಣ. ಈ ಪುಸ್ತಕವು ಚೀನಾದ ಪ್ರಾಚೀನ ತತ್ವಜ್ಞಾನಿಯಾದ ಲಾವೋ ತ್ಸು ಅವರು ರಚಿಸಿದ ತಾವೋ ತೇ ಚಿಂಗ್ ಎಂಬ ಪವಿತ್ರ ಗ್ರಂಥವನ್ನು ಆಧರಿಸಿದೆ. ತಾವು ಎಂದರೆ ಇಡೀ ಬ್ರಹ್ಮಾಂಡವನ್ನು ಮುನ್ನಡೆಸುತ್ತಿರುವ ಒಂದು ಅಗೋಚರ ಮತ್ತು ಅನಂತ ಶಕ್ತಿ. ಇದನ್ನು ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ, ಕೇವಲ ಅನುಭವಿಸಲು ಮಾತ್ರ ಸಾಧ್ಯ. ಈ ಶಕ್ತಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಬ್ರಹ್ಮಾಂಡದ ಪ್ರತಿಯೊಂದು ವಸ್ತು ತಾವು ಶಕ್ತಿಯಿಂದಲೇ ನಿರ್ಮಾಣವಾಗಿದೆ. ಈ ಶಕ್ತಿಯು ನಮ್ಮೆಲ್ಲರೊಳಗೂ ಅಡಗಿದೆ. ಡಾಕ್ಟರ್ ವೇನ್ ಡಯರ್ ಅವರು ಈ ಗ್ರಂಥದಲ್ಲಿನ 81 ಕವಿತೆಗಳನ್ನು 1 ವರ್ಷದ ಕಾಲ ಆಳವಾಗಿ ಅಧ್ಯಯನ ಮಾಡಿ ಧ್ಯಾನಿಸಿ ಈ ಪುಸ್ತಕವನ್ನು ರಚಿಸಿದ್ದಾರೆ. ತಾವು ಎಂಬುದು ಒಂದು ನಿಗೂಢ ರಹಸ್ಯವಾಗಿದ್ದು, ನಾವೆಲ್ಲರೂ ಈ ರಹಸ್ಯವನ್ನು ಅರಿಯುವ ಪ್ರಯತ್ನ ಮಾಡಬೇಕು. ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಸಂಪೂರ್ಣ ಮನಸ್ಸಿನಿಂದ ಮತ್ತು ಯಾವುದೇ ಒತ್ತಡವಿಲ್ಲದೆ ಮಾಡಬೇಕು. ಮನಸ್ಸಿನಲ್ಲಿ ಅನುಮಾನಗಳನ್ನಿಟ್ಟುಕೊಂಡು ಕೆಲಸ ಮಾಡಿದರೆ ನಾವು ತಾವು ಶಕ್ತಿಯಿಂದ ದೂರವಾಗುತ್ತೇವೆ. ನೀವು ಯಾರ ಮೇಲಾದರೂ ಕೋಪಗೊಂಡಿದ್ದರೆ ಆ ಘಟನೆಯನ್ನು ನೆನಪಿಸಿಕೊಂಡು ಶಾಂತವಾಗಿ ಕುಳಿತು ನಿಮ್ಮನ್ನು ನೀವೇ ವಿಮರ್ಶಿಸಿಕೊಳ್ಳಿ. ನಿಮ್ಮ ಉಸಿರಾಟವನ್ನು, ಬಿಗಿಯಾದ ಮುಷ್ಟಿಯನ್ನು, ಕೋಪದ ಭಾವನೆಗಳನ್ನು ಯಾವುದೇ ತೀರ್ಪು ನೀಡದೆ ಕೇವಲ ಗಮನಿಸಿ. ಪ್ರಕೃತಿಯಲ್ಲಿನ ಹಗಲು ರಾತ್ರಿ, ಸುಖ ದುಃಖಗಳಂತೆ ಜೀವನದಲ್ಲಿಯೂ 2 ಮುಖಗಳಿರುತ್ತವೆ. ಪ್ರಕೃತಿಯು ಎಂದಿಗೂ ಯಾರನ್ನೂ ತೀರ್ಪು ಮಾಡುವುದಿಲ್ಲ ಅಥವಾ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿಗೆ ಹೋಲಿಕೆ ಮಾಡುವುದಿಲ್ಲ. ಮರಗಳು ತಾವು ಹೆಚ್ಚು ಕೆಲಸ ಮಾಡುತ್ತೇವೆ ಎಂದು ಎಂದಿಗೂ ಹೇಳಿಕೊಳ್ಳುವುದಿಲ್ಲ. ನೀವು ಸಹ ಪ್ರಕೃತಿಯಂತೆ ತೀರ್ಪು ನೀಡುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ಸಮಾನ ದೃಷ್ಟಿಯಿಂದ ನೋಡಿ. ನಿಮ್ಮನ್ನು ನೀವು ಸಮರ್ಥಿಸಿಕೊಳ್ಳುವ ಸನ್ನಿವೇಶ ಬಂದಾಗ ಹಾಗೆ ಮಾಡದೆ ಕೇವಲ ನಿಮ್ಮ ಆಲೋಚನೆಗಳನ್ನು ಗಮನಿಸುವ ಅಭ್ಯಾಸ ಮಾಡಿ. ನಾವೆಲ್ಲರೂ ನಮ್ಮ ಕನಿಷ್ಠ ಅಗತ್ಯಗಳನ್ನು ಪೂರೈಸಿಕೊಂಡಿದ್ದರೂ ಸಂತೋಷವಾಗಿಲ್ಲ, ಏಕೆಂದರೆ ನಮ್ಮ ಆಸೆಗಳಿಗೆ ಮಿತಿಯೇ ಇಲ್ಲ. ಒಂದು ಮನೆ ಕಟ್ಟಿದ ಮೇಲೆ ಕಾರು ಬೇಕು ಎನಿಸುತ್ತದೆ. ಹೀಗೆ ಆಸೆಗಳು ಬೆಳೆಯುತ್ತಲೇ ಹೋಗುತ್ತವೆ. ನಮ್ಮ ಅಹಂಕಾರವೇ ಈ ಎಲ್ಲಾ ಆಸೆಗಳ ಮೂಲ ಕಾರಣವಾಗಿದೆ. ನಾವು ಇತರರಿಗೆ ಹೇಗೆ ಸೇವೆ ಸಲ್ಲಿಸಬಹುದು ಎಂದು ಯೋಚಿಸಲು ಪ್ರಾರಂಭಿಸಿದಾಗ ನಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ. ನಿಮಗೆ ಏನಾದರೂ ಖರೀದಿಸುವ ಅವಕಾಶ ಸಿಕ್ಕರೆ ತಾವು ತತ್ವವನ್ನು ಅಳವಡಿಸಿಕೊಳ್ಳಿ. ಕಣ್ಮುಚ್ಚಿ ಧ್ಯಾನಿಸಿ. 2 ವಸ್ತುಗಳನ್ನು ಖರೀದಿಸಿ, ಒಂದನ್ನು ನಿಮಗೆ ಮತ್ತೊಂದನ್ನು ಬೇರೆಯವರಿಗೆ ದಾನ ಮಾಡಿ ಅಥವಾ ಆ ಹಣವನ್ನು ದಾನ ಮಾಡಿ. ನಮ್ಮ ಆಲೋಚನೆಗಳು ಅನಂತವಾಗಿರಬೇಕು. ನನ್ನ ಅದೃಷ್ಟವೇ ಸರಿಯಿಲ್ಲ ಎಂಬಂತಹ ಮಾತುಗಳನ್ನು ಆಡದಿರಿ, ಬದಲಾಗಿ ಜಗತ್ತಿನ ಎಲ್ಲ ಸಂಪನ್ಮೂಲಗಳು ನನಗೆ ಲಭ್ಯವಿವೆ ಎಂದು ನಂಬಿ. ಒಂದು ಸಾಮಾಜಿಕ ಸಭೆಯಲ್ಲಿ ಅಥವಾ ಕಚೇರಿಯ ಸಭೆಯಲ್ಲಿ ಪಾಲ್ಗೊಂಡಾಗ ಆಲೋಚನೆಗಳ ಹಿಂದಿರುವ ಮೌನವನ್ನು ಆಲಿಸಲು ಪ್ರಯತ್ನಿಸಿ. ಆ ಶೂನ್ಯತೆಯೇ ನಿಮ್ಮ ಅನಂತ ಅಸ್ತಿತ್ವವಾಗಿದೆ. ಸೂರ್ಯನು ಎಲ್ಲರಿಗೂ ಸಮಾನವಾಗಿ ಬೆಳಕನ್ನು ನೀಡುವಂತೆ ನಾವು ಸಹ ಯಾರೊಂದಿಗೂ ತಾರತಮ್ಯ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸಬೇಕು. ನಮ್ಮಲ್ಲಿರುವ ಸೃಜನಶೀಲ ಶಕ್ತಿಯನ್ನು ಗುರುತಿಸಿದಾಗ ನಾವು ನಮ್ಮ ಗುರಿಗಳನ್ನು ಸುಲಭವಾಗಿ ತಲುಪಬಹುದು. ಸಣ್ಣ ಮಕ್ಕಳನ್ನು ಗಮನಿಸಿ. ಅವರು ಅಹಂಕಾರವಿಲ್ಲದೆ, ತಾರತಮ್ಯವಿಲ್ಲದೆ ಬದುಕುತ್ತಾರೆ ಹಾಗೂ ದೀರ್ಘಕಾಲ ಕೋಪವನ್ನು ಇಟ್ಟುಕೊಳ್ಳುವುದಿಲ್ಲ. ನಮ್ಮ ಅಹಂಕಾರವು ನಮ್ಮನ್ನು ಇತರರಿಂದ ಬೇರ್ಪಡಿಸಿ ಗೋಡೆಯನ್ನು ನಿರ್ಮಿಸುತ್ತದೆ. ನಿಮಗೆ ಭಾಷಣ ಮಾಡುವ ಅಥವಾ ಹೊಗಳಿಕೆ ಪಡೆಯುವ ಅವಕಾಶ ಸಿಕ್ಕಾಗ ನಿಮ್ಮ ಅಹಂಕಾರ ಎಷ್ಟು ಬಾರಿ ಎಚ್ಚರಗೊಳ್ಳುತ್ತದೆ ಎಂಬುದನ್ನು ಗಮನಿಸಿ ಮತ್ತು ಇತರರಿಗೆ ಸೇವೆ ಸಲ್ಲಿಸುವ ಮೂಲಕ ಅಹಂಕಾರವನ್ನು ಮೆಟ್ಟಿ ನಿಲ್ಲಿ. ನೀರಿನ ಗುಣಲಕ್ಷಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ನಮ್ಮ ದೇಹದಲ್ಲಿ 75% ಭಾಗ ನೀರಿದೆ ಮತ್ತು ನಾವು ತಾಯಿಯ ಗರ್ಭದಲ್ಲಿ 9 ತಿಂಗಳು ನೀರಿನಲ್ಲಿಯೇ ಕಳೆದಿದ್ದೇವೆ. ಹರಿಯುವ ನೀರು ಶುದ್ಧವಾಗಿರುತ್ತದೆ, ಆದರೆ ನಿಂತ ನೀರು ಕೊಳೆಯುತ್ತದೆ. ಹಾಗೆಯೇ ಕಷ್ಟಗಳು ಬಂದರೂ ನಾವು ನೀರಿನಂತೆ ದಾರಿ ಕಂಡುಕೊಂಡು ಮುನ್ನಡೆಯಬೇಕು. ನೀರು ಮೇಲಿನಿಂದ ಕೆಳಗೆ ಹರಿಯುತ್ತದೆ. ಇದು ವಿನಮ್ರತೆಯ ಸಂಕೇತವಾಗಿದೆ. ನೀವು ನೀರು ಕುಡಿಯುವಾಗಲೆಲ್ಲ ಆ ಜೀವದಾಯಿನಿ ಶಕ್ತಿಗೆ ಕೃತಜ್ಞತೆ ಸಲ್ಲಿಸಿ. ಪ್ರಕೃತಿಯು ಯಾವಾಗಲೂ ಸಮತೋಲನದಿಂದ ಕೂಡಿರುತ್ತದೆ. ಹಗಲಿನ ನಂತರ ರಾತ್ರಿ ಬರುವಂತೆ ಎಲ್ಲವೂ ಸಮತೋಲನದಲ್ಲಿದೆ. ಆದರೆ ನಾವು ಅಸಮತೋಲನದ ಜೀವನ ನಡೆಸುತ್ತಿದ್ದೇವೆ. ಊಟ ಮಾಡುವಾಗ ಎಷ್ಟು ಹಸಿವಿದೆಯೋ ಅಷ್ಟು ಮಾತ್ರ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಬದುಕಿ ಮತ್ತು ಇತರರನ್ನು ತೀರ್ಪು ಮಾಡಬೇಡಿ. ಸಂಗೀತದ ಸ್ವರಗಳ ಹಿಂದಿರುವ ಮೌನವು ಬಹಳ ಮುಖ್ಯವಾದದ್ದು. ಅದು ಇಲ್ಲದಿದ್ದರೆ ಸಂಗೀತವನ್ನು ಆಸ್ವಾದಿಸಲು ಸಾಧ್ಯವಿಲ್ಲ. ಪ್ರತಿದಿನ 15 ನಿಮಿಷಗಳ ಕಾಲ ಕಣ್ಮುಚ್ಚಿ ಕುಳಿತು ಈ ಮೌನವನ್ನು ಅನುಭವಿಸಿ. ಆ ಸಮಯದಲ್ಲಿ ನಿಮ್ಮ ಹೆಸರು, ಹುದ್ದೆ ಎಲ್ಲವನ್ನೂ ಮರೆತುಬಿಡಿ. ನಮ್ಮ 5 ಇಂದ್ರಿಯಗಳನ್ನು ನಾವು ಸರಿಯಾಗಿ ಬಳಸಿಕೊಳ್ಳಬೇಕು. ನಮ್ಮ ನಾಲಿಗೆಯನ್ನು ಅರಿವಿಲ್ಲದೆ ಬಳಸಿ ಅನೇಕ ತೊಂದರೆಗಳನ್ನು ತಂದುಕೊಳ್ಳುತ್ತೇವೆ.
ಗುಲಾಬಿ ಹೂವನ್ನು ಕೇವಲ ಹೂವಾಗಿ ನೋಡದೆ ಅದು ಮೊಗ್ಗಿನಿಂದ ಹೂವಾಗಿ ಅರಳಿದ ಹಿಂದಿನ ಅದ್ಭುತ ಶಕ್ತಿಯನ್ನು ಗುರುತಿಸಿ. ಒಂದು ಸಸ್ಯವನ್ನು ಬೆಳೆಸುವಾಗ ಕರಡು ಪುಸ್ತಕದಲ್ಲಿ ಅದರ ಬೆಳವಣಿಗೆಯನ್ನು ಬರೆದಿಡಿ. ಇತರರ ಅಭಿಪ್ರಾಯಗಳಿಗಿಂತ ನಿಮ್ಮ ವಿಶಿಷ್ಟ ಸ್ವಭಾವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ಒಂದು ದಿನವನ್ನು ಸಂಪೂರ್ಣವಾಗಿ ನಿಮ್ಮ ಸ್ವಂತ ಪ್ರಕೃತಿಗೆ ಅನುಗುಣವಾಗಿ ಜೀವಿಸಿ. ತಾವು ಶಕ್ತಿಯನ್ನು ನೋಡಲು ಅಥವಾ ಮುಟ್ಟಲು ಸಾಧ್ಯವಿಲ್ಲ, ಆದರೆ ಅದು ಎಲ್ಲೆಡೆ ಇದೆ. ಒಂದು ಮರ ಅಥವಾ ಪರ್ವತವನ್ನು ನೋಡಿ ಅದರಲ್ಲಿರುವ ಶಕ್ತಿಯನ್ನು ಧ್ಯಾನಿಸಿ. ಪ್ರತಿದಿನ ಆತುರದಿಂದ ಕೆಲಸ ಮಾಡುವುದನ್ನು ಬಿಟ್ಟು ಶಾಂತತೆಯಿಂದ ಕಾರ್ಯನಿರ್ವಹಿಸಿ. ನೀವು ಮಾಡುತ್ತಿರುವ ಕೆಲಸವನ್ನು ಬಿಟ್ಟು 10 ನಿಮಿಷ ಶಾಂತವಾಗಿ ಕುಳಿತು ನಿಮ್ಮ ಜೀವನದ ಬಗ್ಗೆ ಧ್ಯಾನಿಸಿ. ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ ಎಂಬ ಸೈಕ್ಲಿಕಲ್ ಬದಲಾವಣೆಯನ್ನು ಅರ್ಥಮಾಡಿಕೊಳ್ಳಿ. ಜನನವಿದ್ದರೆ ಮರಣವೂ ಇದೆ. ನಿದ್ರೆಯ ಅಂತ್ಯವೇ ಎಚ್ಚರದ ಆರಂಭ ಎಂಬುದನ್ನು ಗಮನಿಸಿ. ಉತ್ತಮ ನಾಯಕನು ತನ್ನ ತಂಡಕ್ಕೆ ಪ್ರಾಮುಖ್ಯತೆ ನೀಡುತ್ತಾನೆ ಮತ್ತು ಯಶಸ್ಸಿನ ಕೀರ್ತಿಯನ್ನು ಇತರರಿಗೆ ಹಂಚುತ್ತಾನೆ. ನೀವು ಇತರರ ಕೆಲಸವನ್ನು ಮೇಲ್ವಿಚಾರಣೆ ಮಾಡುವಾಗ ಹಸ್ತಕ್ಷೇಪ ಮಾಡದೆ ಕೇವಲ ಗಮನಿಸಿ ಅವರ ಮೇಲೆ ವಿಶ್ವಾಸವಿಡಿ. ಸಮಾಜದ ನಿಯಮಗಳನ್ನು ಕೇವಲ ದಂಡದ ಭಯದಿಂದ ಪಾಲಿಸದೆ ಜವಾಬ್ದಾರಿಯುತ ಪ್ರಜೆಯಾಗಿ ಪಾಲಿಸಿ. ಕೆಂಪು ದೀಪದಲ್ಲಿ ನಿಲ್ಲುವುದು ಕೇವಲ ನಿಯಮವೋ ಅಥವಾ ನಿಮ್ಮ ಜವಾಬ್ದಾರಿಯೋ ಎಂದು ನಿಮ್ಮನ್ನೇ ಪ್ರಶ್ನಿಸಿಕೊಳ್ಳಿ. ಸರ್ಟಿಫಿಕೇಟ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ಗಿಂತ ನಿಮ್ಮ ಆಂತರಿಕ ಮೌಲ್ಯ ದೊಡ್ಡದು ಎಂದು ನಂಬಿ ಮತ್ತು ನಾನು ಅಸಾಧಾರಣ ವ್ಯಕ್ತಿ ಎಂದು ಹೇಳಿಕೊಳ್ಳಿ. ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಇಂದಿನ ಸಂತೋಷವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ರಜೆಯ ದಿನದಂದು ನಿಮ್ಮ ಸಂಗಾತಿಯು ಸ್ನೇಹಿತರನ್ನು ಮನೆಗೆ ಆಹ್ವಾನಿಸಿದರೆ ಕೋಪಗೊಳ್ಳುವ ಬದಲು ಆ ಸನ್ನಿವೇಶವನ್ನು ಒಪ್ಪಿಕೊಂಡು ಆನಂದಿಸಿ. ನಾವೆಲ್ಲರೂ ರೂಪವಿಲ್ಲದ ಶಕ್ತಿಯಿಂದ ಬಂದಿದ್ದೇವೆ ಎಂದು ಕ್ವಾಂಟಮ್ ಭೌತಶಾಸ್ತ್ರ ಹೇಳುತ್ತದೆ. ನಿಮ್ಮ ಕೈಬೆರಳುಗಳನ್ನು ಅಲುಗಾಡಿಸಿ ಈ ಚಲನೆಯ ಹಿಂದಿರುವ ಅಗೋಚರ ಶಕ್ತಿಯನ್ನು ಗಮನಿಸಿ. ಪ್ರತಿದಿನ 5 ನಿಮಿಷ ಆ ಶಕ್ತಿಗೆ ಕೃತಜ್ಞತೆ ಸಲ್ಲಿಸಿ. ತಾಳೆ ಮರವು ಬಿರುಗಾಳಿಗೂ ಬಗ್ಗದೆ ಹೊಂದಿಕೊಳ್ಳುವಂತೆ ನಾವು ಸಹ ಜೀವನದಲ್ಲಿ ಹೊಂದಿಕೊಳ್ಳುವ ಗುಣ ಬೆಳೆಸಿಕೊಳ್ಳಬೇಕು. ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅವರೊಡನೆ ವಾದಿಸುವ ಬದಲು ಅವರ ಅಭಿಪ್ರಾಯಕ್ಕೆ ಧನ್ಯವಾದ ತಿಳಿಸಿ ನಿಮ್ಮ ನಮ್ಯತೆಯನ್ನು ಪ್ರದರ್ಶಿಸಿ. ಪ್ರಕೃತಿಯು ಎಂದಿಗೂ ಬಲವಂತ ಮಾಡುವುದಿಲ್ಲ. ಬಿರುಗಾಳಿಯು ಸ್ವಲ್ಪ ಸಮಯದ ನಂತರ ಶಾಂತವಾಗುತ್ತದೆ. ನಿಮ್ಮ ಕೋಪವು ಪ್ರಕೃತಿಯಂತೆ ತಾನಾಗಿಯೇ ಶಾಂತವಾಗಲು ಬಿಡಿ. ಮರವು ಎಲ್ಲರಿಗೂ ಸಮಾನವಾಗಿ ನೆರಳು ನೀಡುವಂತೆ ಇತರರಿಗೆ ನೆರವಾಗುವ ಗುಣ ಬೆಳೆಸಿಕೊಳ್ಳಿ. ಯಾರಿಗಾದರೂ ಪ್ರೀತಿಯ ಸಂದೇಶ ಕಳುಹಿಸಿ ಅಥವಾ ನಿಮ್ಮ ಅಜ್ಜಿಗೆ ಕರೆ ಮಾಡಿ ಆಶ್ಚರ್ಯಗೊಳಿಸಿ. ಪ್ರತಿದಿನ 10 ನಿಮಿಷಗಳ ಕಾಲ ನಿಮ್ಮ ಒಳಗಿನ ಶ್ರೇಷ್ಠತೆಯನ್ನು ಅರಿತುಕೊಳ್ಳಲು ಧ್ಯಾನ ಮಾಡಿ. ಶಾಂತಿಯನ್ನು ಹುಡುಕಿಕೊಂಡು ಹೊರಗಡೆ ಹೋಗಬೇಕಿಲ್ಲ, ಅದು ನಮ್ಮೊಳಗೆ ಇದೆ. ಕೋಪಗೊಂಡಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಆಂತರಿಕ ಶಾಂತಿಗೆ ಶರಣಾಗಿ. ನೀವು ದ್ವೇಷಿಸುವ ವ್ಯಕ್ತಿಗೆ ಮನಸ್ಸಿನಲ್ಲೇ ಪ್ರೀತಿ ಮತ್ತು ಕ್ಷಮೆಯನ್ನು ಕಳುಹಿಸಿ. ಆಂತರಿಕ ಬೆಳಕು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ. ನಿಮ್ಮೊಂದಿಗೆ ಕೆಟ್ಟದಾಗಿ ನಡೆದುಕೊಂಡ ವ್ಯಕ್ತಿಗೂ ಪ್ರೀತಿಯ ಸಂದೇಶ ಕಳುಹಿಸಿ. ಕಣಿವೆಯು ಆಳವಾಗಿದ್ದರೂ ಅತ್ಯಂತ ಫಲವತ್ತಾಗಿರುತ್ತದೆ. ಹಾಗೆಯೇ ನಾವು ವಿನಮ್ರರಾಗಿರಬೇಕು. ಮರದ ಕಾಂಡದ ವಿನ್ಯಾಸವನ್ನು ನೋಡಿ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿ. ದೊಡ್ಡವರಾದ ಮೇಲೂ ಮಕ್ಕಳಂತೆ ಆಟವಾಡುವುದನ್ನು ಮರೆಯಬೇಡಿ. ಎಲ್ಲವನ್ನೂ ನಾವೇ ಮಾಡುತ್ತಿದ್ದೇವೆ ಎಂಬ ಭ್ರಮೆಯನ್ನು ಬಿಟ್ಟುಬಿಡಿ. ಪ್ರಕೃತಿಯೇ ಎಲ್ಲವನ್ನೂ ನಡೆಸುತ್ತಿದೆ. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಬದಲು ಅದನ್ನು ಕೇವಲ ಗಮನಿಸಿ. ಹಿಂಸೆ ಮತ್ತು ಬಲಪ್ರಯೋಗವು ವಿನಾಶಕ್ಕೆ ಕಾರಣವಾಗುತ್ತದೆ. ಶಸ್ತ್ರಾಸ್ತ್ರಗಳು ಜೀವ ತೆಗೆಯುವ ಸಾಧನಗಳಾಗಿವೆ. ಟಿವಿಯಲ್ಲಿ ಹಿಂಸಾತ್ಮಕ ದೃಶ್ಯಗಳಿದ್ದರೆ ಚಾನೆಲ್ ಬದಲಾಯಿಸಿ. ಶಸ್ತ್ರಾಸ್ತ್ರಗಳಿಂದ ಬಲಿಯಾದವರಿಗಾಗಿ ಪ್ರಾರ್ಥಿಸಿ. ಬದಲಾವಣೆಯನ್ನು ವಿರೋಧಿಸುವ ಬದಲು ಅದನ್ನು ಸ್ವೀಕರಿಸಿ. ಒಂದು ದಿನ ವಿಹಾರಕ್ಕೆ ಹೋಗಿ ಪ್ರಕೃತಿಯನ್ನು, ಗಾಳಿಯ ಶಬ್ದವನ್ನು, ಹಕ್ಕಿಗಳ ಕಲರವವನ್ನು ಗಮನಿಸುತ್ತಾ ಶಾಂತಿಯನ್ನು ಅನುಭವಿಸಿ. ಇತರರನ್ನು ಅರ್ಥಮಾಡಿಕೊಳ್ಳುವ ಬದಲು ನಿಮ್ಮನ್ನು ನೀವು ಅರಿತುಕೊಳ್ಳಿ. ಕೋಪಗೊಂಡಿರುವ ವ್ಯಕ್ತಿಯ ಬಗ್ಗೆ ಯೋಚಿಸುವಾಗ ಅವರನ್ನು ತೀರ್ಪು ಮಾಡದೆ ಕೇವಲ ಗಮನಿಸಿ. ಶ್ರೇಷ್ಠತೆ ಎಂದರೆ ಕೇವಲ ಪದವಿಗಳನ್ನು ಪಡೆಯುವುದಲ್ಲ. ಇತರರಿಗೆ ಸಹಾಯ ಮಾಡಿಯೂ ಅದನ್ನು ಹೇಳಿಕೊಳ್ಳದ ಮಹಾನ್ ವ್ಯಕ್ತಿಗಳಿಂದ ಪ್ರೇರಣೆ ಪಡೆಯಿರಿ. ಭೌತಿಕ ವಸ್ತುಗಳಿಂದ ಸಿಗುವ ಸಂತೋಷ ಸೀಮಿತವಾದದ್ದು. ಒಂದು ದಿನ ಉಪವಾಸವಿದ್ದು ದೈಹಿಕ ಹಸಿವಿಗಿಂತ ಮೀರಿದ ಶಾಂತಿಯನ್ನು ಅನುಭವಿಸಿ. ಜೀವನದಲ್ಲಿ ಇತರರೊಂದಿಗೆ ಸ್ಪರ್ಧಿಸುವುದನ್ನು ಬಿಟ್ಟುಬಿಡಿ. ಕೋಪ ಬಂದಾಗ ಶಾಂತಿಯನ್ನು, ಸುಸ್ತು ಅನಿಸಿದಾಗ ವಿಶ್ರಾಂತಿಯನ್ನು ಅನುಭವಿಸಿ. ತಾವೇ ಮಾಡಿದ ಕೆಲಸಕ್ಕೂ ಹೊಗಳಿಕೆಯನ್ನು ನಿರೀಕ್ಷಿಸಬೇಡಿ. ತಾವು ಶಕ್ತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ಸರಳವಾಗಿ ತನ್ನ ಕೆಲಸ ಮಾಡುತ್ತದೆ. ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ನಿಮಗೆ ಸಲಹೆ ನೀಡುವ ಆಸೆ ಬಂದಾಗ ನಿಮ್ಮ ನಾಲಿಗೆಯನ್ನು ಕಚ್ಚಿಕೊಂಡು ಸುಮ್ಮನಿರಿ. ಪ್ರಾಣಿಗಳನ್ನು ಗಮನಿಸಿ, ಅವು ಎಂದಿಗೂ ಮಿತಿಗಿಂತ ಹೆಚ್ಚು ತಿನ್ನುವುದಿಲ್ಲ. ನಾವು ಪ್ರಕೃತಿಯ ಒಂದು ಭಾಗವಾಗಿದ್ದೇವೆ. ರಸ್ತೆಯಲ್ಲಿ ನಡೆಯುವಾಗ ಸಿಗುವ ಯಾರನ್ನೂ ತೀರ್ಪು ಮಾಡದಿರಿ. ನಾವು ಈ ಭೂಮಿಯ ಮೇಲೆ ಬಂದಿರುವುದು ಕೇವಲ ಸೀಮಿತ ಸಮಯಕ್ಕಾಗಿ. ತಾವು ಶಕ್ತಿಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಿ. ಸಣ್ಣ ಮಕ್ಕಳೊಂದಿಗೆ ಸಮಯ ಕಳೆದು ಅವರ ಮುಗ್ಧತೆಯನ್ನು ಕಲಿಯಿರಿ. ನಿಮ್ಮ ಮಾತುಗಳಲ್ಲಿರುವ ಕಠಿಣ ಪದಗಳನ್ನು, ಹಿಂಸೆಯ ಪದಗಳನ್ನು ತೆಗೆದುಹಾಕಿ. ನಿಮಗೆ ಕೇಡು ಬಗೆದವರನ್ನು ಕ್ಷಮಿಸಿ. ನೀರಿನಂತೆ ಮೃದುವಾಗಿ ಮಾತನಾಡಿ. ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸಿ ಮಿತಿಯನ್ನು ಅರಿತುಕೊಳ್ಳಿ. ನೀವು ಅತಿಯಾಗಿ ಶಾಪಿಂಗ್ ಮಾಡುತ್ತಿದ್ದರೆ ಕೇವಲ ಅಗತ್ಯವಿರುವ ವಸ್ತುಗಳನ್ನು ಮಾತ್ರ ಖರೀದಿಸಿ. ನಾವು ನಮ್ಮ ನಂಬಿಕೆಗಳ ಆಧಾರದ ಮೇಲೆ ಜಗತ್ತನ್ನು ತೀರ್ಪು ಮಾಡುತ್ತೇವೆ. ನೀವು ಕೆಟ್ಟದು ಎಂದು ಲೇಬಲ್ ಮಾಡಿರುವ 10 ವಸ್ತುಗಳ ಪಟ್ಟಿ ಮಾಡಿ ಆ ಭಾವನೆಗಳನ್ನು ಬಿಟ್ಟುಬಿಡಿ. ಯಶಸ್ಸಿನ ಬೆನ್ನೇರಿ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳಬೇಡಿ.
ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಉಸಿರಾಟಕ್ಕೆ ಮತ್ತು ಜೀವನಕ್ಕೆ ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಶತ್ರುಗಳಿಗೆ ಶಾಂತಿಯುತ ಶಕ್ತಿಯನ್ನು ಕಳುಹಿಸಿ ಮತ್ತು ಅವರಿಗೆ ಉಡುಗೊರೆಯನ್ನು ನೀಡಿ. ನಮ್ಮ ಹೃದಯವು ನಮ್ಮ ಅನುಮತಿಯಿಲ್ಲದೆ ನಿರಂತರವಾಗಿ ಬಡಿಯುತ್ತಿರುತ್ತದೆ. ಇದರ ಹಿಂದಿರುವ ಶಕ್ತಿಯೇ ತಾವು. ಹೃದಯದ ಚಿತ್ರವನ್ನು ಬರೆದು ಅದರ ಸೌಂದರ್ಯವನ್ನು ಧ್ಯಾನಿಸಿ. ಭೌತಿಕ ವಸ್ತುಗಳ ಸಂಗ್ರಹದಿಂದ ನಮಗೆ ಶಾಂತಿ ಸಿಗುವುದಿಲ್ಲ. ನೀವು ವರ್ಷಗಟ್ಟಲೆ ಕಾಪಾಡಿಕೊಂಡು ಬಂದಿರುವ ನಿಮ್ಮ ನೆಚ್ಚಿನ ವಸ್ತುವನ್ನು ಯಾರಿಗಾದರೂ ದಾನ ಮಾಡಿ ನೋಡಿ. ಇತರರನ್ನು ಜಡ್ಜ್ ಮಾಡುವುದನ್ನು ನಿಲ್ಲಿಸಿ ಮತ್ತು ಎಲ್ಲರನ್ನೂ ಒಪ್ಪಿಕೊಳ್ಳಿ. ಒಂದು ದಿನ ಸಂಪೂರ್ಣವಾಗಿ ಎಲ್ಲರ ಬಗ್ಗೆಯೂ ಕರುಣೆಯ ಭಾವನೆಯನ್ನು ಇಟ್ಟುಕೊಳ್ಳಿ. ಮರಣದ ಭಯವನ್ನು ಬಿಟ್ಟು ಬಿಡಿ. ನಾವು ಕೇವಲ ದೇಹವಲ್ಲ, ಅನಂತ ಆತ್ಮಗಳಾಗಿದ್ದೇವೆ. ನೀವು ಕಾಡಿನಲ್ಲಿದ್ದೀರಿ ಮತ್ತು ಪ್ರಾಣಿಗಳು ನಿಮ್ಮ ಮೇಲೆ ದಾಳಿ ಮಾಡಲು ವಿಫಲವಾಗುತ್ತಿವೆ ಎಂದು ಕಲ್ಪಿಸಿಕೊಳ್ಳಿ. ಆ ಮೂಲಕ ನಿಮ್ಮ ಆಂತರಿಕ ಶಕ್ತಿಯನ್ನು ಅರಿಯಿರಿ. ನಿಮ್ಮ ಎಲ್ಲಾ ನಂಬಿಕೆಗಳನ್ನು ಮತ್ತು ನಿಯಂತ್ರಣದ ಆಸೆಯನ್ನು ಬಿಟ್ಟುಬಿಡಿ. ತಾವು ಶಕ್ತಿಯನ್ನು ಇಟರ್ನಲ್ ಮದರ್ ಅಥವಾ ಶಾಶ್ವತ ತಾಯಿ ಎಂದು ಕರೆಯಲಾಗಿದೆ. ಜೇಡರ ಬಲೆಯಂತಹ ಸಣ್ಣ ಜೀವಿಗಳನ್ನು ಗಮನಿಸಿ. ತಾಯಿಯ ಮಮತೆಯಿಂದ ಎಲ್ಲವನ್ನೂ ಗೌರವಿಸಿ. ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಬದುಕಿ. ನಿರ್ಗತಿಕರನ್ನು ನೋಡಿದಾಗ ಅವರಿಗೆ ನಿಮ್ಮ ಮನಸ್ಸಿನಲ್ಲೇ ಪ್ರೀತಿಯನ್ನು ಕಳುಹಿಸಿ. ನಮ್ಮ ಕೊಡುಗೆ ಈ ಭೂಮಿಗೆ ಬಹಳ ಮುಖ್ಯವಾಗಿದೆ. ನಿಮ್ಮ ಸಮುದಾಯದಲ್ಲಿ ಕಸ ಬಿದ್ದಿದ್ದರೆ ಅದನ್ನು ತೀರ್ಪು ಮಾಡದೆ ನೀವೇ ಎತ್ತಿ ಹಾಕಿ. ಸಣ್ಣ ಮಕ್ಕಳು ದಿನವಿಡೀ ಅತ್ತರೂ ಸುಸ್ತಾಗುವುದಿಲ್ಲ, ಏಕೆಂದರೆ ಅವರು ತಾವು ಶಕ್ತಿಯೊಂದಿಗೆ ಸಂಪರ್ಕದಲ್ಲಿರುತ್ತಾರೆ. ಒಂದು ವಾರದವರೆಗೆ ಯಾವುದನ್ನು ನಿಯಂತ್ರಿಸದೆ ಎಲ್ಲವೂ ಅದರ ಪಾಡಿಗೆ ಅದು ನಡೆಯಲು ಬಿಡಿ. ತಾವು ಶಕ್ತಿಯನ್ನು ತಿಳಿದವರು ಮಾತನಾಡುವುದಿಲ್ಲ, ಮಾತನಾಡುವವರು ಅದನ್ನು ತಿಳಿದಿಲ್ಲ. ಆಂತರಿಕ ಶಾಂತಿಯನ್ನು ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸದೆ ಶಾಂತವಾಗಿರಿ. ಒಂದು ವಾರದವರೆಗೆ ಯಾರಿಗೂ ಅಗತ್ಯವಾಗಿ ಸಲಹೆ ನೀಡುವುದನ್ನು ಬಿಟ್ಟುಬಿಡಿ. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಹೆಚ್ಚು ನಿಯಮಗಳು ಮತ್ತು ನಿರ್ಬಂಧಗಳನ್ನು ವಿಧಿಸಿದಷ್ಟು ಜನರ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮತ್ತು ಕೋಪ ಹೆಚ್ಚಾಗುತ್ತದೆ. ಮಳೆಯಲ್ಲಿ ಬರಿಗಾಲಿನಲ್ಲಿ ನಡೆಯುವಂತಹ ಅಥವಾ ಸಾರ್ವಜನಿಕ ಭಾಷಣ ಮಾಡುವಂತಹ ಹೊಸ ಕೆಲಸಗಳನ್ನು ಮಾಡಿ. ಜೀವನದಲ್ಲಿ ಬರುವ ಪ್ರತಿಯೊಂದು ಬದಲಾವಣೆಯನ್ನು ಒಪ್ಪಿಕೊಳ್ಳಿ. ಮೋಡಗಳ ಬಣ್ಣ ಮತ್ತು ಆಕಾರ ಬದಲಾಗುವಂತೆ ನಮ್ಮ ಜೀವನವು ಬದಲಾಗುತ್ತದೆ. ನೀವು ದುರದೃಷ್ಟ ಎಂದು ಭಾವಿಸಿದ್ದ ಘಟನೆಗಳ ಪಟ್ಟಿ ಮಾಡಿ. ಅವು ಕೇವಲ ಬದಲಾವಣೆ ಎಂದು ಒಪ್ಪಿಕೊಳ್ಳಿ. ಇತರರಿಗೆ ಆದೇಶ ನೀಡುವುದನ್ನು ಬಿಟ್ಟು ಧಾರಾಳತೆಯಿಂದ ಬದುಕಿ. ರಸ್ತೆಯಲ್ಲಿ ಬಿದ್ದಿರುವ ಕಸವನ್ನು ಎತ್ತಿ ಕಸದ ಬುಟ್ಟಿಗೆ ಹಾಕಿ. ಕೆಟ್ಟದ್ದನ್ನು ನೋಡದಿರಿ, ಕೇಳದಿರಿ ಮತ್ತು ಮಾತನಾಡದಿರಿ. ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚವಿದೆ ಎಂದು ಊಹಿಸಿಕೊಳ್ಳಿ. ಅದು ನಿಮ್ಮನ್ನು ಕೆಟ್ಟ ಆಲೋಚನೆಗಳಿಂದ ರಕ್ಷಿಸುತ್ತದೆ. ಸಮುದ್ರವು ಎಲ್ಲಾ ನದಿಗಳಿಗಿಂತ ಕೆಳಗಿದ್ದರೂ ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಳ್ಳುವಂತೆ ನಾವು ವಿನಮ್ರರಾಗಿರಬೇಕು. ಅಹಂಕಾರವನ್ನು ಬಿಟ್ಟು ಸರಳತೆಯಿಂದ ಬದುಕಿ. ಸಮಸ್ಯೆ ಬಂದಾಗ ಸರಳ ಜೀವನ ನಡೆಸಿದ ಮಹಾನ್ ನಾಯಕರನ್ನು ನೆನಪಿಸಿಕೊಳ್ಳಿ. ನಮ್ಮೊಳಗೆ ಇರುವ ಆಂತರಿಕ ಖಜಾನೆಯು ನಮಗೆ ಅನಂತ ಸಂತೋಷವನ್ನು ನೀಡುತ್ತದೆ. ನಿಮಗೆ ಕೋಪ ತರಿಸಿದ ವ್ಯಕ್ತಿಗೆ ಸಹಾಯ ಮಾಡಿ. ನಿಮ್ಮ ಕೋಪವನ್ನು ಪ್ರೀತಿಯಾಗಿ ಬದಲಾಯಿಸಿ. ಭವಿಷ್ಯದ ಚಿಂತೆಯನ್ನು ಬಿಟ್ಟು ಇಂದಿನ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ. ಇಂದು ಮತ್ತು ಈಗ ನೀವು ಏನು ಮಾಡಬಹುದು ಅದರ ಕಡೆ ಗಮನ ಹರಿಸಿ. ನಿಮಗೆ ಇರುವ ಕೆಟ್ಟ ಹವ್ಯಾಸವನ್ನು ಕನಿಷ್ಠ ಇಂದಿನ ಮಟ್ಟಿಗಾದರೂ ಬಿಟ್ಟುಬಿಡಿ. ಮಹಾತ್ಮ ಗಾಂಧೀಜಿ ಮತ್ತು ಅಬ್ರಹಾಂ ಲಿಂಕನ್ ಅವರಂತೆ ಸರಳ ಜೀವನ ನಡೆಸಿ. ಒಂದು ದಿನ ನಿಮ್ಮ ಹುದ್ದೆ ಸ್ಥಾನಮಾನ ಎಲ್ಲವನ್ನೂ ಮರೆತು ಕೇವಲ ಮನುಷ್ಯನಾಗಿ ಬದುಕಿ. ಸಮುದ್ರದಂತೆ ನಿಮ್ಮ ಹೃದಯವನ್ನು ವಿಶಾಲವಾಗಿಟ್ಟುಕೊಳ್ಳಿ. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ದಯೆ, ಮಿತ ಬಳಕೆ ಮತ್ತು ವಿನಮ್ರತೆ ಎಂಬ 3 ಗುಣಗಳನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಿ. ಯಾರೊಂದಿಗೂ ವಾದಿಸುವ ಬದಲು ಅವರ ಮಾತನ್ನು ಆಲಿಸಿ. ವ್ಯಾಪಾರದಲ್ಲಿ ಯಾರನ್ನೂ ಮೋಸ ಮಾಡಬೇಡಿ. ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಶತ್ರುಗಳೆಂದು ಭಾವಿಸದೆ ಅವರ ಬೆಳವಣಿಗೆಗೆ ಪ್ರಾರ್ಥಿಸಿ. ನಮ್ಮ ಶತ್ರು ಯಾರೂ ಇಲ್ಲ ಎಂಬ ಭಾವನೆ ಬೆಳೆಸಿಕೊಳ್ಳಿ. ಆನ್ ಫ್ರಾಂಕ್ ಅವರು ಹೇಳಿದಂತೆ, ಜಗತ್ತಿನ ಎಲ್ಲರೂ ಒಳ್ಳೆಯವರೇ ಎಂಬ ಮಾತನ್ನು ಬರೆದು ಮನೆಯಲ್ಲಿ ಎಲ್ಲರಿಗೂ ಕಾಣುವಂತೆ ಇಡಿ. ಸೌಂದರ್ಯವರ್ಧಕಗಳನ್ನು ಬಳಸದೆ ಸರಳವಾದ ಬಟ್ಟೆ ಧರಿಸಿ ಒಂದು ದಿನ ಕಳೆಯಿರಿ. ದೈಹಿಕ ಆರೋಗ್ಯಕ್ಕೂ ನಮ್ಮ ಆಲೋಚನೆಗಳಿಗೂ ನೇರ ಸಂಬಂಧವಿದೆ. ನಮ್ಮ ಭಾವನೆಗಳು ನಮ್ಮ ದೇಹದ ಮೇಲೆ ಪ್ರಭಾವ ಬೀರುತ್ತವೆ. ನಿಮ್ಮ ದೇಹಕ್ಕೆ ಆಯಾಸವಾದಾಗ ವಿಶ್ರಾಂತಿ ನೀಡಿ. ಎಷ್ಟು ಹಸಿವಿದೆಯೋ ಅಷ್ಟು ಮಾತ್ರ ಊಟ ಮಾಡಿ. ಪ್ರಕೃತಿಯಲ್ಲಿರುವ ಸೂರ್ಯಚಂದ್ರ ನಕ್ಷತ್ರಗಳು ಇವೆಲ್ಲವೂ ಅದ್ಭುತಗಳೇ ಆಗಿವೆ. ನಿಮ್ಮ ಸುತ್ತಮುತ್ತಲಿರುವ 5 ಅದ್ಭುತಗಳನ್ನು ಪಟ್ಟಿ ಮಾಡಿ ಅವುಗಳಿಗೆ ಕೃತಜ್ಞತೆ ಸಲ್ಲಿಸಿ. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಶಾಂತಿಯಿಂದ ಎದುರಿಸಿ. ವಿಹಾರಕ್ಕೆ ಹೋಗಿ ಪ್ರಕೃತಿಯ ಶಾಂತತೆಯನ್ನು ಗಮನಿಸಿ. ಮರಣವೆಂಬುದು ಕೇವಲ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಎಂಬುದನ್ನು ಅರಿತುಕೊಳ್ಳಿ. ನೆಲದ ಮೇಲೆ ಮಲಗಿ ನಿಮ್ಮ ದೇಹದಿಂದ ಆತ್ಮವು ಪ್ರತ್ಯೇಕವಾಗಿದೆ ಎಂದು ಧ್ಯಾನಿಸಿ. ಮರಣದ ಭಯವನ್ನು ಹೋಗಲಾಡಿಸಿ. ಇತರರ ಮೇಲೆ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ನಿಮ್ಮ ಜವಾಬ್ದಾರಿಗಳಿಂದ ಸ್ವಲ್ಪ ವಿರಾಮ ತೆಗೆದುಕೊಂಡು ನಿಮ್ಮ ಜೊತೆ ಕೆಲಸ ಮಾಡುವವರಿಗೂ ವಿರಾಮ ನೀಡಿ. ಬಗ್ಗುವವರು ದುರ್ಬಲರಲ್ಲ, ಬದಲಾಗಿ ಅವರು ಹೆಚ್ಚು ಶಕ್ತಿಶಾಲಿಗಳು. ವಿಸ್ತರಿಸುವ ವ್ಯಾಯಾಮಗಳನ್ನು ಮಾಡುವ ಮೂಲಕ ದೈಹಿಕ ಮತ್ತು ಮಾನಸಿಕ ನಮ್ಯತೆಯನ್ನು ಬೆಳೆಸಿಕೊಳ್ಳಿ. ಪ್ರಕೃತಿಯು ಯಾವಾಗಲೂ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ನಾವು ಸಹ ಸಮತೋಲನದಿಂದ ಬದುಕಬೇಕು. ನಿಮ್ಮ ಬಳಿ ಹೆಚ್ಚಿರುವ ವಸ್ತುಗಳನ್ನು, ಬಟ್ಟೆಗಳನ್ನು ಅಥವಾ ಪುಸ್ತಕಗಳನ್ನು ನಿರ್ಗತಿಕರಿಗೆ ದಾನ ಮಾಡಿ. ನೀರಿನಂತೆ ಮೃದುವಾಗಿರಿ. ನೀರನ್ನು ಮುಷ್ಟಿಯಲ್ಲಿ ಹಿಡಿಯಲು ಸಾಧ್ಯವಿಲ್ಲ, ಆದರೆ ಕೈ ತೆರೆದರೆ ಅದು ಕೈಯಲ್ಲೇ ಉಳಿಯುತ್ತದೆ. ನಿಮ್ಮನ್ನು ನೀರಿನಂತೆ ಕಲ್ಪಿಸಿಕೊಂಡು ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ಕರಗಿಸಿ. ಇತರರನ್ನು ಮತ್ತು ನಿಮ್ಮನ್ನು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಿ. ಸೇಂಟ್ ಫ್ರಾನ್ಸಿಸ್ ಅವರ ಪ್ರಾರ್ಥನೆಯಂತೆ, ದ್ವೇಷವಿರುವಲ್ಲಿ ಪ್ರೀತಿಯನ್ನು, ಕತ್ತಲೆ ಇರುವಲ್ಲಿ ಬೆಳಕನ್ನು ಬಿತ್ತಿ.
ಜಗತ್ತಿನಲ್ಲಿರುವ ಯುದ್ಧ ಮತ್ತು ದ್ವೇಷವನ್ನು ನಮ್ಮ ಆಲೋಚನೆಗಳನ್ನು ಬದಲಾಯಿಸುವ ಮೂಲಕ ಮಾತ್ರ ನಿಲ್ಲಿಸಲು ಸಾಧ್ಯ. ಭೌತಿಕ ವಸ್ತುಗಳಿಂದ ಸಿಗುವ ಸಂತೋಷಕ್ಕಿಂತ ಆಂತರಿಕ ಸಂತೋಷವೇ ದೊಡ್ಡದು. ಪ್ರತಿದಿನ ಊಟ ಮಾಡುವಾಗ ಅನ್ನಕ್ಕೆ ಮತ್ತು ಆ ಶಕ್ತಿಗೆ ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಜೀವನವನ್ನು ಕೇವಲ ವಸ್ತುಗಳನ್ನು ಸಂಗ್ರಹಿಸುವುದರಲ್ಲಿ ಕಳೆಯಬೇಡಿ. ಸ್ವರ್ಗವು ಸತ್ತ ಮೇಲೆ ಸಿಗುವುದಿಲ್ಲ. ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಂಡರೆ ಈ ಭೂಮಿಯೇ ಸ್ವರ್ಗವಾಗುತ್ತದೆ. ಮಹಾನ್ ತತ್ವಜ್ಞಾನಿ ಲಾವೋ ತ್ಸು ಅವರ ಪ್ರಕಾರ ಸಾಧುಗಳು ಯಾವುದನ್ನು ಕೂಡಿಡುವುದಿಲ್ಲ. ಅವರು ಇತರರಿಗೆ ಎಷ್ಟು ನೀಡುತ್ತಾರೋ ಅಷ್ಟು ಮಹಾನಾಗುತ್ತಾರೆ. ನಿಮ್ಮ ಆಲೋಚನೆಗಳು ಸರಿಯಾದ ದಾರಿಯಲ್ಲಿವೆಯೇ ಎಂದು ಪ್ರತಿದಿನ ವಿಮರ್ಶಿಸಿಕೊಳ್ಳಿ. ಸಕಾರಾತ್ಮಕ ಆಲೋಚನೆಗಳಿಂದ ನಿಮ್ಮ ಜೀವನವು ಅದ್ಭುತವಾಗಿ ಬದಲಾಗುತ್ತದೆ. ಈ ಎಲ್ಲಾ ಅಭ್ಯಾಸಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಖಂಡಿತವಾಗಿಯೂ ತಾವು ಶಕ್ತಿಯೊಂದಿಗೆ ಒಂದಾಗುತ್ತೀರಿ ಮತ್ತು ಅಪಾರವಾದ ಆಂತರಿಕ ಶಾಂತಿಯನ್ನು ಪಡೆಯುತ್ತೀರಿ. ಆತ್ಮೀಯ ವೀಕ್ಷಕರೇ, ಈ ಸುದೀರ್ಘವಾದ ಮತ್ತು ಜ್ಞಾನಪೂರ್ಣವಾದ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ಪುಸ್ತಕದ ಸಾರಾಂಶವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸುತ್ತದೆ ಎಂದು ನಾವು ನಂಬಿದ್ದೇವೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಪುಸ್ತಕಧಾರೆ ವಾಹಿನಿಗೆ ಚಂದಾದಾರರಾಗಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದ ಸಾರಾಂಶದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿಡಿ. ನೆಮ್ಮದಿಯಿಂದಿರಿ. ನಮಸ್ಕಾರ.